ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಬಾಗಲಕೋಟೆಯ ಪ್ರವಾಸಿ ಮಂದಿರದಲ್ಲಿ ಇಂದು ಎಸ್ಸಿ ಎಸ್ಟಿ ಅಲೆಮಾರಿ ಸಮುದಾಯಗಳ ಕುಂದುಕೊರತೆ ಸಭೆ ನಡೆಸಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ವ್ಯವಸ್ಥಾಪಕರಾದ ಸುರೇಶ್ ನಾಯಕ್. ಬಾಗಲಕೋಟೆಯ ಪ್ರವಾಸಿ ಮಂದಿರದಲ್ಲಿ ಇಂದು ಎಸ್ಸಿ ಎಸ್ಟಿ ಅಲೆಮಾರಿ ಸಮುದಾಯಗಳ ಕುಂದುಕೊರತೆ ಸಭೆ ನಡೆಸಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿ ವ್ಯವಸ್ಥಾಪಕರಾದ ಸುರೇಶ್ ನಾಯಕ್ ಅವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಯಿತು. ಜಿಲ್ಲೆಯಲ್ಲಿರುವ ಎಸ್ಸಿ ಎಸ್ಟಿ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳ ಮುಖಂಡರುಗಳು ತಮ್ಮ ಸಮುದಾಯಗಳ ಮೂಲಭೂತ ಸಮಸ್ಯೆಗಳಾದ ಆರೋಗ್ಯ, ಶಿಕ್ಷಣ, ವಸತಿ ಸೇರಿದಂತೆ ಹಲವಾರು ಸಮಸ್ಯೆಗಳ ಬಗ್ಗೆ ವಿವರಣೆಯನ್ನು ನೀಡಿದರು. ಇದನ್ನೆಲ್ಲ ಆಲಿಸಿದ ಅಲೆಮಾರಿ ಅಭಿವೃದ್ಧಿ ವ್ಯವಸ್ಥಾಪಕ ಸುರೇಶ್ ನಾಯಕ್ ರವರು ಕುಂದುಕೊರತೆಗಳನ್ನು ಆಲಿಸಿ ಸರ್ಕಾರದಿಂದ ಸಿಗುವ ಅನುದಾನಗಳು ಹಾಗೂ ಇತ್ತೀಚೆಗೆ ಆದೇಶಗೊಂಡಿರುವ ಯೋಜನೆಗಳ ಬಗ್ಗೆ ಮಾಧ್ಯಮಗಳ ಎದುರು ಸವಿಸ್ತಾರವಾಗಿ ಮಾತನಾಡಿದರು. ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ವಾಸವಾಗುತ್ತಿರತಕ್ಕಂಥ ಅಲೆಮಾರಿ ಸಮುದಾಯದವರ ಒಂದು ಕುಂದುಕೊರತೆ ಸಭೆಯನ್ನು ಇವತ್ತು ಆಯೋಜನೆ ಮಾಡಿದ್ದೆ. ಕುಂದುಕೊರತೆಯ ಸಭೆಯ ನಂತರ ಸುರೇಶ್ ನಾಯಕ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಚನ್ನಹೊಲೆಯದಾಸರ ಹಾಗೂ ಮಾಲದಾಸರ ಜನಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು ಬಸವರಾಜ್ ನಾರಾಯಣ್ಕರ್, ಹಾವೇರಿ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಸಾವಿತ್ರಿ ರತ್ನಾಕರ್, ರಾಜ್ಯ ಉಪಾಧ್ಯಕ್ಷರು ಸಂದೀಪ್ ಕುಮಾರ್ ದಾಸರ, ಸಿಳ್ಳೆಕ್ಯಾತರ ಜಿಲ್ಲಾ ಅಧ್ಯಕ್ಷರು ಮದ್ದಾನಪ್ಪ ಸಿಳ್ಳೆಕ್ಯಾತರ, ಹನುಮಂತ ಭಜಂತ್ರಿ, ಶಂಕರ್ ಭಜಂತ್ರಿ, ಚಂದ್ರು ಹಿಮ್ಮಡಿ, ಮಂಗಳಪ್ಪ ಸಿಳ್ಳಿಕೇತರ, ಸಂತೋಷ್ ಹಕ್ಕೆನವರ ಸೇರಿದಂತೆ ಇನ್ನು ಅನೇಕ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳ ಮುಖಂಡರು ಉಪಸ್ಥಿತರಿದ್ದರು. ವರದಿ ರಾಜೇಶ್ ಎಸ್ ದೇಸಾಯಿ, ನ್ಯೂಸ್ 26 ಕನ್ನಡ, ಬಾಗಲಕೋಟೆ. ಜಿಲ್ಲಾ ಉಪನಿರ್ದೇಶಕರಿಂದ ಅಥೆಂಟಿಕೇಟೆಡ್ ಅಂದಾಜು ಇಷ್ಟು ಪಾಪ್ಯುಲೇಷನ್ ಅಂತ ಬಂದ್ರೆ ನಾವು ಫೈಟ್ ಮಾಡಬಹುದು. ನಮ್ದು ಜನಸಂಖ್ಯೆ ಎಷ್ಟಿದೆ ಸ್ವಲ್ಪ ಹೆಚ್ಚು ಮಾಡಿ ಮಾಡ್ತೀವಿ ಸರ್. ತಾಲೂಕು ವೈಸ್ ತಾಲೂಕು ಒಳಗ ಗ್ರಾಮ ಎಷ್ಟು ಬರ್ತಾವ ಆ ಗ್ರಾಮ ಈಗೆಲ್ಲ ವಿಡಿಯೋಗಳ ಎಲ್ಲರೂ ಕಲೆಕ್ಟ್ ಮಾಡಿದ್ದಾರೆ. ಇದೊಂದು ದಯವಿಟ್ಟು ಮಾಡಿ, ಯಾಕಂದ್ರೆ ನಿಮ್ಮ ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು. ಈಗೆಲ್ಲ ಮುಖಂಡರುಗಳು ಬಂದಿದ್ದೀನಿ. ನೀವು ಜನಸಂಖ್ಯೆ ಒಂದು ನಿಖರ ಒಂದು 90% ನಮಗೆ ಜನಸಂಖ್ಯೆ ಒಂದು ಇದು ಬಂದ್ರೆ ನಾಳೆ ನಾವು ಅನುದಾನ ಕೇಳಲಿಕ್ಕೆ ಮುಂದೆ ಏನಾದ್ರು ಒಂದು ಫೆಸಿಲಿಟೀಸು. ಆಮೇಲೆ ಇನ್ನೊಂದು ನಾವು ಆ ಒಂದು ಸರ್ಕ್ಯುಲರ್ ಏನು ಹೇಳಿದ್ವಿ ಅಂದರೆ ಸ್ವಂತ ಮನೆ ಯಾರಿಗಿದೆ, ಯಾರಿಗೆ ಮನೆ ಇಲ್ಲ, ಜಮೀನು ಯಾರಿಗಿದೆ, ಜಮೀನು ಯಾರಿಗಿಲ್ಲ. ಅಂದರೆ ನಾವು ನೆಕ್ಸ್ಟ್ ಟಾರ್ಗೆಟ್ ಏನು ಮಾಡ್ತಿದ್ವಿ ಅಂದರೆ ಜಮೀನು ಕೊಟ್ಬಿಟ್ಟು ಬೋರ್ ಹೊಡ್ಸ್ಕೊಡ್ಬೇಕು ಅನ್ನೋ ಒಂದು ಕಲ್ಪನೆ ಇದೆ. ಎಲ್ಲ ನಂಬರ್ ಇದೆ, ಆಮೇಲೆ ಗ್ರೂಪ್ ಮಾಡ್ರಿ. ಇನ್ನೊಂದ್ಸಲ ಈಗ ಎಸ್ಸಿ ಮತ್ತು ಎಸ್ಟಿ ಇದು ಕುಂದುಕೊರತೆ ಸಭೆ ಕರೀತಾರೆ ತಹಸೀಲ್ದಾರ್ ಮಂತ್ರಿ ಒಮ್ಮೆ. ಹಂಗ ಅಲೆಮಾರಿಗಳಿಗೆ ನಮ್ಗೆ 3 ತಿಂಗಳ ಅಟ್ಲೀಸ್ಟ್ ಒಂದು ಬಂದಿಲ್ವಾ? ಈಗ ಬಂದಿದ್ದೀನಿ, ಬಂದು ಬರ್ತೇನೆ. ತಾಲೂಕಾ ವೈಸ್ ಕರೆದ್ರಂದ್ರ ಡಾಟಾ ಸಿಕ್ಬಿಡ್ತಾರೆ, ಅಲೆಮಾರಿಗಳ ಡಾಟಾ ಕರೆಕ್ಟ್ ಸಿಕ್ಬಿಡ್ತಾರೆ. ನಮ್ಮ ಅನಿಸಿಕೆ ಸರ್ ಕೇಳಿ, ಈಗ ಇರೋದು ನಾನು ಒಬ್ಬನೇ ಅಲ್ಲೇನೋ ಆಫೀಸ್ ಕೆಲಸ ನೋಡ್ಬೇಕು. ಈಗ ಇವತ್ತು ರಜದ ದಿನ, ಯಾಕೆ ನಾನು ಏನೋ ಜಸ್ಟ್ ಹಂಗೆ ಮಾತಾಡ್ತಾ ಇದ್ದೆ, ಎಲ್ಲೋ ಭೇಟಿಯಾಗಿಲ್ಲ. ಒಂದು ಸ್ವಲ್ಪ ಎಲ್ಲ ಇದನ್ನ ಆಯ್ತು ನಡಿಯಪ್ಪ, ನಾನು 3 ದಿನ ರಜೆ ಹೋಗ್ಬೇಕು ಅಂತ ಹೇಳಿ ನೀವು ಬಂದಿದ್ದೆ ಚಲೋ ಸರ್. ಈಗ ಬಂದಿದ್ದು ಯಾಕಂದ್ರೆ ಈಗ ನಿಮ್ಮೂರು ಏನ್ ಸಮಸ್ಯೆ ಇದೆ ನಾನು ಕೇಳ್ದೆ ಇರ್ತಾರೆ. ಅಲ್ಲೇ ಎಷ್ಟು ಜನ ಇದ್ದಾರೆ, ಇಲ್ಲೇ ಎಷ್ಟು ಜನ ಇದ್ದಾರೆ, ನಿಮ್ದು ಎಲ್ರಿ ಸ್ಟಡಿ ಮಾಡಿಸಿದ್ರ ಅಂತಾರೆ. ನಾನು ಏನಂತ ಮಾಡಿಸೋದು? ಒಂದು ಇನ್ನೊಂದು ಏನಂದ್ರೆ ನಮ್ಗೆ ಸ್ಟಾಫ್ ಕೊಟ್ಟಿಲ್ಲ. ನಿಗಮ ಸ್ಥಾಪನೆ ಮಾಡ್ಬೋದು, ಕೇವಲ 8 ಹುದ್ದೆನ ನಮಗೆ ಮಂಜೂರು ಮಾಡಿದ್ರೆ. ಈಗ ಮಂಜೂರು ಯಾಕೆ ಮಾಡಿರ್ತಾರೆ ಅಂದ್ರೆ ಹಂತವಾಗಿ ನಾವು ಮಾಡ್ಬೇಕು. ಈಗ ನಾವು ಜಿಲ್ಲಾ ಕಚೇರಿಗಳನ್ನ ತೆರಿಬೇಕು, ಜಿಲ್ಲಾ ಕಚೇರಿಗಳಿಗೆ ಸಿಬ್ಬಂದಿ ಕೇಳಬೇಕು. ಈಗ ನಾವು ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಕೊಡ್ಬೇಕು, ಹಣಕಾಸು ಇಲಾಖೆ ಪ್ರಸ್ತಾವನೆ ಕೊಡ್ಬೇಕಂದ್ರೆ ನಮ್ಗೆ ಇವೆಲ್ಲ ಡೇಟಾ ಕೊಡ್ಬೇಕು. ಬಾಗಲಕೋಟೆ ಜಿಲ್ಲೆಯ ಅಲೆಮಾರಿ ಸಮುದಾಯಗಳ ಬಗ್ಗೆ ಇವತ್ತು ಚಿಂತನ ಮಂಥನ ಒಂದು ವಿಶೇಷ ಚರ್ಚೆ ಮತ್ತು ಕುಂದುಕೊರತಾ ಸಭೆಯನ್ನ ತಾವು ಇಷ್ಟೊತ್ತು ನಿರ್ವಹಿಸಿದ್ದೀರಿ. ಹೇಗೆ ಅನ್ನಿಸ್ತಾ ಇದೆ ಇಲ್ಲಿ ಬಾಗಲಕೋಟೆ ಜಿಲ್ಲೆಯ ಅಲೆಮಾರಿ ಜನಾಂಗದ ವಿಚಾರವಾಗಿ ತಮ್ಮನ್ನ ಕೇಳೋದಾದ್ರೆ? ನಮಸ್ಕಾರ. ಇವತ್ತು ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ವಾಸವಾಗುತ್ತಿರತಕ್ಕಂಥ ಅಲೆಮಾರಿ ಸಮುದಾಯದವರ ಒಂದು ಕುಂದುಕೊರತೆ ಸಭೆಯನ್ನು ಇವತ್ತು ಆಯೋಜನೆ ಮಾಡಿದ್ದೆ. ಈ ಸಭೆಯಲ್ಲಿ ಅಲೆಮಾರಿ ಸಮುದಾಯದವರು ಬೇಸಿಕ್ ಆಗಿ ಏನೇನು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿತ್ತು. ಯಾಕಂದ್ರೆ ನಾವು ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಪ್ರಸ್ತಾವನೆ ಸಲ್ಲಿಸಬೇಕಾದ್ರೆ
ಸರ್ಕಾರ ನಮಗೊಂದು ನಿರ್ದೇಶನ ನೀಡಿದೆ, ದತ್ತಾಂಶನ ಶೇಖರಣೆ ಮಾಡಿ ಅಂತ. ಆದ್ರೆ ನಮ್ಗೆ ಈ ವರದಿಗಳು ಸ್ವಲ್ಪ ವಿಳಂಬ ಆಗ್ತಿರೋದ್ರಿಂದ ಇವತ್ತು ಮುಖಾಮುಖಿ ನಮ್ಮ ಎಲ್ಲಾ ಸಮುದಾಯದವರನ್ನ ಭೇಟಿ ಮಾಡಿ ತಮ್ಮ ತಮ್ಮ ಸಮುದಾಯದವರ ಒಂದು ಎಲ್ಲ ಮಾಹಿತಿಗಳನ್ನ, ಯಾರಿಗೆ ರೇಷನ್ ಕಾರ್ಡ್ ಇಲ್ಲ, ಆಮೇಲೆ ಪಿಂಚಣಿ ಕಾರ್ಡ್ ಇಲ್ಲ, ಲೇಬರ್ ಕಾರ್ಡ್ ಇಲ್ಲ, ಆಧಾರ್ ಇಲ್ಲ ಅಂತವ್ರಿಗೆ ಒಂದು ಮಾಹಿತಿ ಸಿಕ್ಕರೆ ನಾವು ಸರ್ಕಾರದ ಗಮನ ಸೆಳೆಯಬಹುದು. ನಾವು ಸಂಬಂಧಪಟ್ಟ ಅಧಿಕಾರಿ ಬಗ್ಗೆ ಚರ್ಚೆ ಮಾಡಿ ನಮ್ಮಲ್ಲಿರುವಂತ ಯಾವುದೋ ಸಮಸ್ಯೆಯನ್ನು ನಾವು ಹೇಳ್ಕೊಂಡಾಗ ಅವರು ನಮ್ಮ ಸಂತೋಷದಿಂದ ಅವರು ಏನ್ ಹೇಳಿದ್ರಂದ್ರೆ ಯಾವುದೋ ಸಮಸ್ಯೆ ಬಂದ್ರು ನಿಮ್ಮ ಸಮಸ್ಯೆಗಳು ಎಲ್ಲಾನು ನಾವು ಆದಷ್ಟು ಸರ್ಕಾರದಿಂದ ಏನ್ ಅಡಚಣೆಗಳು ಬಂದಾವ ಅವ್ನು ಹೇಳುವಂತ ಪ್ರಯತ್ನ ಮಾಡ್ತೇನೆ. ನಿಮ್ಗೆಲ್ಲಾ ಸೌಕರ್ಯ ನಾವು ಕೊಡಿಸ್ತೇನೆ ಅಂತ ಹೇಳ್ಯಾರ ಸರ್. ಈ ಸಮುದಾಯದಲ್ಲಿ ಆಗಿರ್ತಕ್ಕಂತ ಯಾವ ಅಂತ ತಮಗೆ ಕಂಡು ಬರ್ತಾ ಇದೆ ಅಂತ ಜಿಲ್ಲೆಯಲ್ಲಿ? ನಮ್ಮ ಜಿಲ್ಲೆಯಲ್ಲಿ ಇರುವಂತ ಸಮಸ್ಯೆ ಸರ್ ಇದು ಒಂದೇ, ಯಾವುದು ವಸತಿ ಯೋಜನೆ ಅಷ್ಟೇನ. ಅದರಿಂದ ಒಂದು ಸ್ವಲ್ಪ ಆಗಿರೋನು ನಮ್ಮಲ್ಲಿ ಜಿಲ್ಲಾ ಭೇಟಿ ಮತ್ತು ಆಫೀಸರ್ ಹೇಳಿದ್ರು, ಜಿಲ್ಲಾ ಸಮಾಜ ಕಲ್ಯಾಣ ಹೇಳಿ ನಮ್ಮ ಮುಂದೆ ಬರುವಂತ ದಿವಸದಲ್ಲಿ ನಮ್ಗೆ ಅತಿ ಸುಲಭ ಆಗ್ಬಹುದು ಅನ್ನೋ ಆಸೆ, ಆ ಆಸೆ ಒಂದೇ. ಈ ವಿಚಾರವಾಗಿ ಅಲೆಮಾರಿ ಸಮುದಾಯದ ಏನು ಮುಖಂಡರಾಗಿ ಈ ಜನಪ್ರತಿನಿಧಿಗಳಿಗೆ ತಾವೇನಾದ್ರೂ ಮಾಧ್ಯಮದ ಮುಖಾಂತರ ವಿನಂತಿ ಮಾಡೋದೇನಾದ್ರೂ ಇದೆಯಾ? ನಾವು ಮಾಡೇವು, ಇನ್ನಾದ್ರೂ ಮಾಡ್ತೇವೆ, ಮುಂದೆ ಬರುವಂತ ದಿವಸದಾಗಾದ್ರೂ ಮಾಡ್ತೇವೆ, ಮೊದಲಾದ್ರೂ ನಾವು ಮಾಡ್ಕೊತ ಬಂದೇವೆ ಸರ್. ಇರುವಂತ ಸಣ್ಣ ಸಮುದಾಯ ವಸತಿ ಸಮಸ್ಯೆ ಮತ್ತು ಗೋಡೆತನ ಮತ್ತು ನಮ್ಮ ಮಕ್ಕಳ ಒಂದು ಶೈಕ್ಷಣಿಕ ಕೆಲವೊಂದು ಸಮಸ್ಯೆಗಳು. ಅದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.